ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು 11 ತಾರೀಕು ಜೂನು 2026. ಇವತ್ತಿನ ಟ್ರಾನ್ಸಿಟ್, ಚಂದ್ರಮಾನ್ ಟ್ರಾನ್ಸಿಟ್ ಅಂದರೆ ಗೋಚರ. ಓಕೆ, ಅಂದರೆ ಚಂದ್ರಮ ಇವತ್ತು ಎಲ್ಲದಾನ ಅಂತ ನೋಡೋದಕ್ಕೆ ಗೋಚರ ಅಂತೇವೆ, ಎಲ್ಲೇ ಕಾಣಾಕತ್ತೈತಿ ಅಂತೇಳಿ. ಇವತ್ತು ಚಂದ್ರಮ ಮೇಷರಾಶಿಯೊಳಗೆ ಅದಾರ. ಮೇಷರಾಶಿಯೊಳಗೆ ಆಲ್ರೆಡಿ ಮಂಗಳ ಗ್ರಹ ಅಲ್ಲೈತಿ, ಮಂಗಳನ ಜೊತೆ ಚಂದ್ರ ಇವತ್ತು. ಇಲ್ಲೇ ಅವರು 2.5 ನಕ್ಷತ್ರಗಳನ್ನು ದಾಟ್ತಾರೆ. ಅದು ಯಾವುದು ಅಂತಂತಂದರೆ ಅಶ್ವಿನಿ, ಭರಣಿ ಮತ್ತು ಕೃತಿಕ. ಒಂದು ನಕ್ಷತ್ರ 13 ಡಿಗ್ರಿ 20 ಮಿನಿಟ್ ಇರ್ತೈತೆ, 13 ಡಿಗ್ರಿ 20 ಮಿನಿಟ್ಸ್ ಇರ್ತೈತೆ. ಅಂಥವು 2.5 ನಕ್ಷತ್ರಗಳನ್ನು ಅವ್ರು ದಾಟ್ತಾರೆ. ಚಂದ್ರಮ 13ನೇ ತಾರೀಕಿಗೆ ಬೆಳಿಗ್ಗೆ 9:15 9:30 ಇನ್ ಬಿಟ್ವೀನ್ ವೃಷಭ ರಾಶಿಗೆ ಹೋಗ್ತಾರೆ. ಈಗಾಗಲೇ ಅಲ್ಲೇ ಸೂರ್ಯ ಅದಾರ, ಸೂರ್ಯ ಮತ್ತು ಚಂದ್ರ ಒಂದು ಕಡೆ ಆಗ್ತಾರೆ. ಓಕೆ, ಸೊ ಈಗೇನು ಮಾಡೋಣ ಅಂತಂದ್ರೆ ಚೆಕ್ ಮಾಡಿ ನೋಡೋಣ ಈ 2.5 ದಿವಸದೊಳಗೆ ನಾವು ವಿಶೇಷವಾಗಿ ಯಾವ ಥರದ ಏರಿಳಿತಗಳನ್ನು ನಮ್ಮ ಜೀವನದಲ್ಲಿ ನೋಡಬಹುದು ಅಂತ. ಮೊನ್ನೆ ನಾನು ಇದ್ರ ಹಿಂದಿನ ವಿಡಿಯೋ ಹಾಕಿದ್ದೀನಿ, ಟ್ರಾನ್ಸಿಟ್ ಯಾವಾಗಂದ್ರೆ 12ನೇ ಮನೆಯೊಳಗೆ ಚಂದ್ರಮ ಇದ್ದಾಗ. ಸೊ ಅದರೊಳಗೆ ಅಲ್ಲಿ ಬಂದಿತ್ತು ಅಂದರೆ ನಿಮ್ಮ ಬಾಸ್ ಅನ್ರಿ ಅಥವಾ ನೀವು ಟೈಮ್ ಬೇಯಿಂಗ್ ನೀವು ಯಾರದ್ರ ಕೇಳಬೇಕಾಗಿತ್ತು ಅಂತಂದ್ರೆ ಅಂಥವ್ರ ಜೊತೆ ನಿಮ್ದು ಏನಾದರೂ ಸ್ವಲ್ಪ ಇರಸ್ ಮುರಸು ಆಗ್ಬೋದು ಅಂತ. ನಂದು ಆತಪ್ಪ ಇರಸ್ ಮುರಸು, ನಾ ದುಡ್ಡು ಕೊಡೋದ್ರೊಳಗೆ ಏನೋ ಒಂದು ಸ್ವಲ್ಪ ಗಡಬಡಿ ಆಯ್ತು. ಸೊ ಸ್ವಲ್ಪ ಮಾತುಕತೆ ಅಂತ ಏನಾಗಲಿಲ್ಲ, ಬಟ್ ಹೆಂಗೈತೆ ಅಂದ್ರೆ ಒಂಥರ ಕೋಲ್ಡ್ ವಾರ. ಅವರು ಹಿಂಸರಿದ್ರು, ಸುಮ್ಮನೆ ನಾನು ಏನೂ ಮಾತಾಡಲಿಲ್ಲ, ನಾನು ಹಿಂಸರದೆ. ಸೊ ಈ ಥರದ ವಿಷಯಗಳಾಗ್ತಿರ್ತಾವೆ. ಒಂದು ಸ್ಪ್ರೆಡ್ಡು ಅಂದರೆ ಟ್ಯಾರೋ ಕಾರ್ಡ್ ಸ್ಪ್ರೆಡ್ ಒಂದು 10-15 ವಿಷಯಗಳನ್ನು ಹೇಳಬಹುದು. 10-15 ವಿಷಯಗಳು ಒಬ್ಬರ ಜೊತೆಗೇ ನಡೀತಾವಂತ ಏನಿರಂಗಿಲ್ಲ, 1 ಅಥವಾ 2 ಯಾವುದಾದ್ರೂ. ಅದರ ರಿಲೇಟೆಡ್ ಏನಾದರೂ ಆಗಲೇಬೇಕು ಮತ್ತು ಆಗೇ ಆಗ್ತಾವೆ. ಆದ್ರೆ ಹೆಂಗಂತಂದ್ರೆ ನಾವು ಸೂಕ್ಷ್ಮವಾಗಿ ಅವನ್ನ ಅಬ್ಸರ್ವ್ ಮಾಡ್ತಿರ್ಬೇಕು, ಅಂದ್ರೆ ಗೊತ್ತಾಕೈತೆ, ಓ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಿತ್ತಲ್ಲ, ಇವರು ಟ್ರಾನ್ಸಿಟ್ದಾಗ ಹೇಳಿದ್ರಲ್ಲ ಅಂತಂದು ಹೇಳಿ. ಯಾಕಂದ್ರೆ ನಾವು ಒಂದು ಚಂದ್ರಮ ಅಂದರೆ ನಮ್ಮ ಮನಸ್ಸು ಭಾಳ ಫಾಸ್ಟಂಗೆ ಮೂವ್ ಆಗ್ತಿರ್ತೈತಿ. ಯಾಕಂದ್ರೆ ಅದು ಚಂದ್ರಮನ ಪ್ಲೇಸ್ಮೆಂಟ್ದಿಂದ. ಚಂದ್ರಮ ಯಾವ್ಯಾವ ನಕ್ಷತ್ರ ದಾಟ್ತಾನಲ್ಲ, ನಮ್ಮ ಬಿಹೇವಿಯರ್ ಹಂಗಂಗೆ ಇರ್ತೈತೆ. ನಮ್ಮ ಬಿಹೇವಿಯರ್ ಅಂದರೆ ನಮ್ಮ ಮನಸ್ಸಿನ ಬಿಹೇವಿಯರ್ ನಮ್ಮ ಶರೀರದ ಮೂಲಕ ಹೊರಗೆ ಬೀಳ್ತಿರ್ತೈತೆ, ನಮ್ಮ ವಿಚಾರದ ಮೂಲಕ ಹೊರಗೆ ಬೀಳ್ತಿರ್ತೈತೆ. ಸೊ ಏನೈತಿ ಅಂತಂದು ಹೇಳಿ ನೋಡೋಣ ಬರ್ರಿ. ಮೇನ್ಲಿ ಅಂತಂತಂದ್ರೆ ನೋಡಿರಿ, ಚಂದ್ರಮ ಮಾರ್ಸ್ ಜೊತೆ ಅಂತಂತಂದರೆ ಆ್ಯಕ್ಟಿವ್ ಹಂಗೆ ವಿಚಾರ ಮಾಡ್ತೀರಿ, ಸ್ಟೆಬಿಲಿಟಿ ಬದಲಾಗಿ ವಿಚಾರ ಮಾಡ್ತೀರಿ. ಆದರೆ ಎಲ್ಲ ಇದ್ರ ಜೊತೆಗೂ ಹೆಂಗಂದ್ರೆ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಇರ್ತೈತೆ. ಯಾಕಂದರೆ ಚಂದ್ರಮ ಅಂದರೆ ನೀರು, ಮಂಗಳ ಗ್ರಹ ಅಂದರೆ ಅಗ್ನಿ ತತ್ವದ ರಾಶಿ. ಓಕೆ, ನೀರು ಮತ್ತು ಅಗ್ನಿ, ಸ್ವಲ್ಪ ಮೆಂಟಲ್ ಟರ್ಬುಲೆನ್ಸ್ ಇರ್ತೈತಿ. ನಮ್ಮನ್ನು ನಾವು ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕಷ್ಟೆ. ಓಕೆ, ನೋಡಿರಿ, ಅಶ್ವಿನಿ ನಕ್ಷತ್ರದಲ್ಲಿ ಇವತ್ತಿರೋದ್ರಿಂದ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಅಂದರೆ ಎನರ್ಜೆಟಿಕ್. ಮಾರ್ಸ್ ಅಂದರೆ ಏನು, ಎನರ್ಜಿ ಇರ್ತೈತಿ. ಮತ್ತು ಹೆಂಗೆ ಅಂತಂದ್ರೆ ಸ್ಟೆಬಿಲಿಟಿ ಬದಲಾಗಿ ವಿಚಾರ ಮಾಡ್ತೀರಿ, ಆ್ಯಕ್ಷನ್ ಓರಿಯೆಂಟೆಡ್ ಇರ್ತದೆ ರೀ, ಇಂಟ್ಯೂಷನ್ ಚಲೋ ಆಗಿರ್ತೈತಿ. ಓಕೆ, ಯಾಕಂದ್ರೆ ಮಾರ್ಸ್ ಅಂದ್ರೆ ಲಾಜಿಕಲ್ ಮೈಂಡ್ ಅಲ್ಲ. ಆಮೇಲೆ ಭರಣಿ ನಕ್ಷತ್ರ ಅಂತಂದ್ರೇನು, ಬರ್ತು ಟ್ರಾನ್ಸ್ಫಾರ್ಮೇಷನ್ನು, ಆಮೇಲೆ ಡೀಪ್ಲಿ ಪ್ಯಾಷನೇಟ್ ಆಗೋದು. ಆಮೇಲೆ ಕೃತಿಕಾ ನಕ್ಷತ್ರ ಏನು ಹೇಳ್ತೈತಿ ಅಂತಂದರೆ, ಕೃತಿಕಾ ನಕ್ಷತ್ರದ ಓನರ್ ಯಾರಂದ್ರೆ ಸೂರ್ಯ ಅಂತಂತಂದ್ರೆ ಏನು, ಕಿಂಗ್ ಅಲ್ಲ. ಸೊ ಹೈಲಿ ಡಿಟರ್ಮೈಂಡ್ ಇರೋದು ಅಂತಂತಂದ್ರೆ ಪ್ರಾಪರಂಗೆ ಏನಂತ ವಿಚಾರ ಮಾಡೋದು, ನಿರ್ಣಯ ತಗೊಳ್ಳೋದು. ಆಮೇಲೆ ಸತ್ಯಾಸತ್ಯತೆಗಳನ್ನು ಅರಿವಿನಿಂದ ನೋಡೋದು, ಅಂದರೆ ಕೀನ್ಲಿ ಅಬ್ಸರ್ವ್ ಮಾಡಿ ಸರಿ ಏನೈತಿ ಅದನ್ನು ಮಾಡೋಕೆ ನೋಡೋದು. ಆ ಥರ ಸ್ಟೆಬಿಲಿಟಿ ಬದಲಾಗಿ ವಿಚಾರ ಮಾಡ್ತೀರಿ, ಎಬಿಲಿಟಿ ಬದಲಾಗಿ ವಿಚಾರ ಮಾಡ್ತೀರಿ. ಅಂದ್ರೆ ನಾ ಎಷ್ಟು ಕೆಪೇಬಲ್ ಅದೇನಿ, ಈ ಕೆಲಸ ಮಾಡಬೇಕು ಮಾಡಬಾರ್ದು. ನೋಡಿರಿ, ಒಂದು ಕಿಂಗ್ ಎತ್ತಬೇಕಂತ ವಿಚಾರ ಮಾಡೋಂಗಿಲ್ಲಲ್ಲ. ಹಂಗೆ ಯಾವಾಗ ಅದು ಕೃತಿಕಾ ನಕ್ಷತ್ರದೊಳಗೆ ಚಂದ್ರಮ ಹೋಗ್ತಾರೋ ನಾವು ಅವಾಗ ಕಿಂಗನಂಗೆ ವಿಚಾರ ಮಾಡ್ತಿರ್ತೇವೆ. ಅಂದರೆ ನಮ್ಮ ಕನಸು ಏನೇ ಕೆಲಸ ಮಾಡಿದರೆ ನಾವು ನನಸಾಗಬಹುದು, ಎಷ್ಟು ಕೆಲಸ ಮಾಡಿದರೆ ಅದು ನನಸಾಗಬಹುದು ಅನ್ನೋದ್ರ ಕಡೆ ನಮ್ಮದು ವಿಚಾರ ಇರ್ತೈತಿ. ಸೊ ಅದಕ್ಕಾಗಿ ಈಗ 2.5 ದಿವಸ ಸಲುವಾಗಿ ಸ್ಪ್ರೆಡ್ ಏನು ಹೇಳತ್ತೈತಿ ಅಂತಂದು ಹೇಳಿ ನೋಡೋಣ.
ನೋಡಿರಿ ನಾ ಏನು ಹೇಳಿದೆ, ಮಾರ್ಸ್ ಅಂದರೆ ಏನು? ಮಾರ್ಸ್ ಅಂದರೆ ಸೋಲ್ಜರ್ ಅಂದರೆ ಸೈನಿಕ. ಅಂದರೆ ಆಸ್ಟ್ರಾಲಜಿಕಲಿ ನಾವು ಪ್ರತಿಯೊಂದು ಗ್ರಹದೂ ಬಿಹೇವಿಯರ್ ಹೆಂಗಿರ್ತೈತಿ ಅಂತಂದು ಹೇಳಿ ಅದ್ರ ಮೇಲೆ ವಿಚಾರ ಮಾಡ್ತೈತೆ. ಸೊ ರಾಜಗಳು ಬಂದರೆ ಇಲ್ಲಿ ಓಕೆ ನೋಡಿ, ರೀಡಿಂಗ್ ಏನು ಹೇಳ್ತೈತಿ ಅಂತಂತಂದ್ರೆ, ಮನಸ್ಸಿನ ಆಳದಲ್ಲಿ ಎಲ್ಲಿಯೂ ಪ್ರೀತಿಯನ್ನು ಕೊಡಬೇಕು ಮತ್ತು ಪ್ರೀತಿಯನ್ನು ಪಡಿಬೇಕು ಅನ್ನುವಂಥದ್ದು ಒಂದು ಇಚ್ಛೆ. ಅದರ ಹಿಂದಿಂದ ಹೆಂಗಂತಂದ್ರೆ ಒಂಥರ ಸಾಕಾಗುವಷ್ಟು ಟಯರ್ಡ್ ಆಗಿರಿ ನೀವು. ಅದಾದಮೇಲೆ ನಿಮ್ಮ ಮನಸ್ಸಿನೊಳಗೆ ಈ ಥರದ ಫೀಲಿಂಗ್ ಇರ್ತೈತಿ. ನಿಮ್ಮನ್ನು ನೀವು ಈ ವಾರದೊಳಗೆ ಹೀಲ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಐತಿ. ಓಕೆ, ಯಾರಿಗಾದರೂ ಕೆಲವೊಬ್ಬರಿಗೆ 7 ಚಕ್ರಾಸ್ ಏನಾದರೂ 7 ಚಕ್ರ ಹೀಲ್ ಮಾಡ್ಕೊಳ್ಳೋದಾಗಲಿ ಅಥವಾ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳೋದಾಗಲಿ ಈ ಥರ ಏನಾರ ಇತ್ತು ಅಂತಂದ್ರೆ ಅದನ್ನು ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಸಾಕಾಗುವಷ್ಟು ವೀಡಿಯೋಸ್ ಸಿಗ್ತಾವೆ. ಈಗ ಇಲ್ಲಿ ಕೆಲವೊಬ್ರಿಗೆ ಹೆಂಗಾಗ್ಬೋದು ಅಂತಂದ್ರೆ, ನಾ ಇದಕ್ಕೆ ಕಾರ್ಡನ್ನು ಬೇರೆ ಬೇರೆ ರೀತಿಯಿಂದ ಓದಿ ಹೇಳ್ತೇನೆ, ನೀವು ಆಮೇಲೆ ಒಟ್ಟಾರೆ ನೋಡೋಣ ಏನಾಕತಿ ಅಂತಂದು ಹೇಳಿ. ಕೆಲವೊಬ್ಬರಿಗೆ ಹೀಲಿಂಗದ ಅವಶ್ಯಕತೆ. ಎದಕ್ಕೆ ಹೀಲಿಂಗದ ಅವಶ್ಯಕತೆ ಅಂದ್ರೆ ಪಾಸ್ಟ್ದು ಏನಾದರೂ ಮರುಕಳಿಸುವಂಥದ್ದು, ಮೇಲೆ ತಲೆಯಾಗದ ವಿಚಾರ ಬರ್ತಿರ್ತೈತೆ. ಯಾಕಂದ್ರೆ ಈಗ ಚಂದ್ರಮ್ಮ ನಿನ್ನೆ ಬಂದಾರಲ್ಲ, ಯಾಕಂದ್ರೆ ಒಂದು ಬೆಲ್ಟ್ನಾಗಿದ್ದು ಮುಗಿತದೆ ಅಂದ್ರೆ ಹಳೀದಂತಂದ್ರೆ ಹಿಂದಿಂದ ಅದನ್ನು ವಿಚಾರ ಮಾಡ್ತಿರ್ತಾರೆ. ಅದೊಂದು ಸ್ವಲ್ಪ ಬಂದಿರ್ತೈತೆ. ಅದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೋಬೇಕಂತ ಅವಶ್ಯಕತೆ ಐತೆ. ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನಿಮಗೆ ಅದು ಮುಂದೆ ಹೋಗಿ ನಿಮಗೆ ಸರ್ವಿಸ್ ಕೊಡ್ತಿರಲಿಲ್ಲ, ಅದರಿಂದ ಏನೂ ಉಪಯೋಗ ಆಗ್ತಿರಲಿಲ್ಲ ಭವಿಷ್ಯದೊಳಗೆ ಅಂತಂತಂದ್ರೆ ಅದನ್ನು ನೀವು ಡಿಲೀಟ್ ಮಾಡ್ಬೇಕಾಗತ್ತೆ. ಸೊ ಹೀಲಿಂಗದ ಅವಶ್ಯಕತೆ ಐತಿ. ಅದಲ್ಲದೆ ಕೆಲವೊಂದಿಷ್ಟು ಜನರಿಗೆ ಹೆಂಗಾಗ್ಬೋದು ಅಂತಂತಂದ್ರೆ, ಮಟೀರಿಯಲ್ ಲೈಫ್ ಬದಲಾಗಿ ಭಾಳ ವಿಚಾರ ಮಾಡುವಂಥ ವಿಷಯ. ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ನಾನು ಅವ್ರಿಗೆ ದುಡ್ಡು ಕೊಟ್ಟೆ, ಅವ್ರು ನನಗೆ ಕೊಡಲಿಲ್ಲ, ಈ ಥರದ್ದೆಲ್ಲ ವಿಚಾರಗಳು ನಡೆಯುವಂಥ ವಿಷಯಗಳು. ಇನ್ ಬಿಟ್ವೀನ ಈ 2.5 ದಿವಸದೊಳಗೆ ಏನಾಗ್ತೈತಿ ಅಂತಂದ್ರೆ, ಒಂದು ಟವರ್ ಮೂಮೆಂಟ್ ಅಂದ್ರೆ ಒಂದು ಸಡನ್ ಏನಾದರೂ ಒಂದು ಚೇಂಜ್ ಬರ್ಬೋದು. ಮತ್ತು ಆ ಚೇಂಜ್ ನಿಮಗೆ ಅನ್ಅವಾಯ್ಡಬಲ್ ಇರ್ತೈತಿ. ನಿಮಗೆ ಅದನ್ನು ಯಾವುದೇ ಪರಿಸ್ಥಿತಿಗೂ ನಿಮಗೆ ಅದನ್ನು ಲೈಫ್ದೊಳಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೇಬೇಕು ಅನ್ನುವಂಥ ಪರಿಸ್ಥಿತಿ ಬರ್ಬೋದು. ಸೊ ಅದಕ್ಕೆ ನೀವು ರೆಡಿ ಇರಬೇಕು. ಅದಕ್ಕೆ ರೆಡಿ ಇರಬೇಕಂತಂದ್ರೆ ಏನಂತಂದ್ರೆ, ಅದಾದಮೇಲೆ ಏನೈತೆ ನೋಡಿರಿ, ಕಿಂಗ್ ಆಫ್ ಸೋರ್ಡ್ಸ್ ಐತೆ. ಅಂದ್ರೆ ನಮ್ಮಲ್ಲಿ ನಾವು ಏನಂತ ಖರೆ ಏನೈತಿ ಅಂದರೆ ಫ್ಯಾಕ್ಟ್ ಬೇಸಿಸ್ ಮೇಲೆ ಡಿಸಿಷನ್ ತೊಗೋಬೇಕು. ಯಾಕೆ ನೋಡಿರಿ, ಕಿಂಗ್ ಆಫ್ ಸಾರ್ಟ್ಸ್ ಅಂತಂದ್ರೆ ಏನು? ವಿಚಾರ. ಯಾವ ಮನುಷ್ಯನ ವಿಚಾರ ಹರ್ತಿರ್ತಾವಲ್ಲ ಆ ಮನುಷ್ಯಾಗ ಕಿಂಗ್ ಆಫ್ ಸಾರ್ಟ್ಸದ್ದು ಪದವಿ ಕೊಟ್ಟಿರ್ತಾರೆ. ಸೊ ಹೆಂಗಂತಂದ್ರೆ, ನಿಮ್ಮ ವಿಚಾರಗಳನ್ನು ಸರಿಯಾಗಿ ವಿಚಾರ ಮಾಡಿ ನೀವು ಒಂದು ಡಿಸಿಷನ್ ತೊಗೋಬೇಕು. ಅಂದ್ರೆ ಸತ್ಯಾಸತ್ಯತೆಗಳ ಅರಿವನ್ನು ಇಟ್ಕೊಂಡು ಫ್ಯಾಕ್ಟ್ ಬೇಸಿಸ್ ಮೇಲೆ ಡಿಸಿಷನ್ ತೊಗೊಳ್ಳುವಂಥದ್ದು ಬರ್ತೈತೆ. ಅದಕ್ಕೆ ಹೆಂಗಂತಂದ್ರೆ ಸ್ಟ್ರೆಂಗ್ತ್ ಬೇಕಾಗತ್ತೆ. ಸೊ ನೋಡಿರಿ, ಸತ್ಯವನ್ನು ಹೇಳುವುದಾಗಲಿ ಅದನ್ನು ಅರಗಿಸ್ಕೊಳ್ಳೋದಾಗಲಿ ಅಷ್ಟು ಹಗರಿರಂಗಿಲ್ಲ. ಸೊ ಆಲ್ ಆಫ್ ಅ ಸಡನ್ ಈ 2.5 ದಿವಸದೊಳಗೆ ಏನಾದರೂ ಒಂದು ಚೇಂಜ್ ಆದರೆ ಭಯ ಬೀಳಲಾರ್ದೆ ಸರಿ ಹೆಂಗೆ ವಿಚಾರ ಮಾಡಿ, ಪರಿಸ್ಥಿತಿಗಳ ಬದಲಾಗಿ ಕೀನ್ಲಿ ಅಬ್ಸರ್ವ್ ಮಾಡಿ ಏನಂತಂದು ಹೇಳಿ ಸರಿ ಹೆಂಗೆ ಒಂದು ನಿರ್ಣಯ ತಗೋರಿ. ಈಗ ಇಲ್ಲಿ ನೋಡಿರಿ, ಇನ್ನು ಕಾರ್ಡ್ಗಳನ್ನು ಒಟ್ಟಾರೆ ಕೂಡಿಸಿದ್ರೆ ಹೆಂಗಾಕತಿ. ತಮ್ಮ ಮನಸ್ಸಿಗೆ ಯಾಕೆ ಹೀಲಿಂಗ್ ಬೇಕು ಅಂತಂದ್ರೆ, ಹಳೀದೇನೋ ನಿಮಗೆ ತಲೆಯೊಳಗೆ ಕೊರೆಯಾಗತ್ತೈತಿ. ಇದರಿಂದ ನಿಮ್ಮ ಹೊರಗೆ ಬರಬೇಕು. ಎಲ್ಲಿ ಬಂದು ಮುಟ್ಟಬೇಕು ಅಂದರೆ ಕಿಂಗ್ ಆಫ್ ಸೋರ್ಡ್ಸಿಗೆ ಬರಬೇಕು. ನೀವು ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಇದು ಅದುಮಿ ಇಟ್ಕೊಂಡಂಥದ್ದು ಒಂದು ವಿಷಯ ಇದೆ, ಏನಂತಾರೆ ಪ್ರೀತಿ. ಓಕೆ, ಆದರೆ ಇದು ಬಹುತೇಕ ನೆಗೆಟಿವ್ ನೆಗೆಟಿವ್ದೊಳಗೆ ಇರ್ಬೋದು. ಇದು ನೆಗೆಟಿವ್ದೊಳಗೆ ಐತಿ ಅಂತಂತಂದ್ರೆ, ಈಗ ನೀವು ಇದನ್ನು ವಿಚಾರ ಮಾಡೋದಲ್ಲ, ಹೀಲ್ ಮಾಡಿ ಇದನ್ನು ಕಡಿಮೆ ಮಾಡ್ಕೊಳಕ್ಕೆ ನೋಡ್ರಿ. ಅದ್ರ ಜೊತೆಗೆ ನಿಮ್ಗೆ ಏನು ಅನ್ನಿಸ್ಬೋದು ಅಂತಂದ್ರೆ, ಮಟೀರಿಯಲ್ ವಿಷಯದ ಬದಲಾಗಿ ಆಬ್ಸೆಷನನ್ನು ಬೆಳಿಬೋದು. ಒಂಥರ ಮಾಡಬೇಕು, ಇದ್ರ ಎಲ್ಲ ಕಡೆ ಒಂಥರ ಗೋಜಲು ನಿಮ್ಮ ಪರಿಸ್ಥಿತಿ ಆ ಥರ. ಅದ್ರ ಜೊತೆಗೇ ಏನಾಕತಿ ಅಂತಂತಂದ್ರೆ, ಇದನ್ನೆಲ್ಲ ಅನ್ಅವಾಯ್ಡಬಲ್ ಒಂದು ಚೇಂಜ್ ಬರ್ತೈತಿ. ಆ ಚೇಂಜ್ ಬಂತು ಅಂತಂತಂದ್ರೆ ಅದನ್ನು ಸರಿ ಹಂಗೆ ವಿಚಾರ ಮಾಡಿ ಅದ್ರ ಬದಲಾಗಿ ನಿರ್ಣಯ ತೊಗೊಳ್ಳುವಂಥ ಒಂಥರ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕು. ಈ ಬರೋ ವೀಕ್ದೊಳಗೆ ಇಷ್ಟೆಲ್ಲ ವಿಷಯಗಳು ನಿಮ್ಮ ಜೊತೆ ಆಗುವಂಥ ಚಾನ್ಸಸ್. ದುಡ್ಡಿನ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡೋದು, ಸಂಬಂಧಗಳ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡೋದು, ರೆಸ್ಟ್ಲೆಸ್ ಆಗೇನಿ ಅಂತ ಅನ್ಕೊಳ್ಳೋದು. ನಾ ಹೇಳಿದ್ದೆ ನಾಳೆ, ಮಾರ್ಸ್ ಮತ್ತು ಚಂದ್ರಮ ಎರಡೂ ಒಂದು ಮನೆಯೊಳಗನ ಅದಾವಂತಂದೇಳಿ. ಮೆಂಟಲ್ ಟರ್ಬುಲೆನ್ಸ್ ಅಂದರೆ ವಿಚಾರಗಳು ಕುದಿತಿರ್ತಾವೆ ತಲೆಯೊಳಗೆ. ಸೊ ಅದನ್ನೆಲ್ಲ ಶಾಂತ ಮಾಡ್ಕೊಳಕ್ಕೆ ಏನಂತ ಸ್ವಲ್ಪ ರೆಸ್ಟ್ ತೊಗೊಳ್ರಿ, ಸರಿನಾ? ಸೊ ಇದ್ರ ಜೊತೆಗೇ ಇನ್ನೊಂದು ಡೆಕ್ನಿಂದ ಏನು ಮಾಡೋಣ ಅಂದರೆ, ಈ ವಾರಕ್ಕೆ ನಿಮಗೆ 2.5 ದಿವಸ ಸಲುವಾಗಿ, ವಾರಕ್ಕಲ್ಲ 2.5 ದಿವಸ ಸಲುವಾಗಿ ನಿಮಗೆ ಏನು ಗೈಡೆನ್ಸ್ ಬರಾಕತ್ತೈತಿ ಅಂತ. ಕಿಂಗ್ ಆಫ್ ವಾಂಡ್ಸ್ ಅಂತಂದ್ರೆ, ಬಿ ಪ್ಯಾಷನೇಟ್ ಅಬೌಟ್ ಯುವರ್ ವರ್ಕ್.
ಕೆಲಸದೊಳಗೆ ತಲ್ಲೀನರಾಗ್ರಿ, ಕೆಲಸದೊಳಗೆ ಇನ್ವಾಲ್ವ್ಮೆಂಟ್ ಇರಲಿ, ಮಗ್ನ ಆಗ್ರಿ. ಯಾಕಂದ್ರೆ ಮಗ್ನ ಆದ್ರಿ ಅಂತಂದ್ರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳ ಕಡೆ ಲಕ್ಷ್ಯ ಕಡಿಮೆ ಹೋಗ್ತದೆ. ಕ್ಯಾ ಬಾತ್ ಹೈ. ಕಿಂಗ್ ಆಫ್ ಸೋಟ್ಸ್ ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ನೋಡ್ರಿ ಇಲ್ಲಿ ಎಷ್ಟೆಲ್ಲ ಐತಿ. ಯಾಕೆ ಗೊತ್ತಾ, ಚಂದ್ರಮ ಎಲ್ಲದಾನ ಅಂತಂದ್ರೆ ಮಾರ್ಸ್ ಜೋಡಿ ಅದಾನ. ಮಾರ್ಸ್ ಅಂದ್ರೆ ಮಂಗಳ ಗ್ರಹನ ನಾವೇನಂತೀವಿ ಅಂದ್ರೆ ಸೋಲ್ಜರ್ ಅಂತೀವಿ, ಸೈನಿಕ ಅಂತ ತಿಳ್ಕೊಂಡೇವೆ. ಇಲ್ಲೆಲ್ಲ ನೋಡ್ರಿ ಕಿಂಗ್ ಆಫ್ ಪೆಂಟಕಲ್ ಐತಿ, ಕಿಂಗ್ ಆಫ್ ವಾಂಡ್ಸ್ ಐತಿ, ಕಿಂಗ್ ಆಫ್ ಸೋಟ್ಸ್ ಐತಿ, ಕಿಂಗ್ ಆಫ್ ಕ್ವೀನ್ ಆಫ್ ಸೋಟ್ಸ್ ಐತಿ. ಅಂತಂದ್ರೆ ಹೆಂಗೆ ಅಂತಂದ್ರೆ ಒಂಥರ ಈಗ ಆ ರಾಶಿಯೊಳಗೆ 2.5 ದಿವಸ ಬರೀ ಕಿಂಗ್ಲಿ ಎನರ್ಜಿ ಇರ್ತೈತಿ. ನೀವು ಏನೇ ಒಂದು ನಿರ್ಣಯವನ್ನು ತೊಗೋಬೇಕು ಅಂತಂದ್ರೆ ಒಂದು ನಿಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕಂಗೆ ನಿರ್ಣಯ ತೊಗೊಳಕ್ಕಲ್ಲಿರಿ. ಕೋರ್ಟ್ ಕಾರ್ಡ್ಸ್ ಅದಲ್ಲ, ಇನ್ನೊಂದೇನು, ಎಸ್ ಡೆವಿಲ್ ಕಾರ್ಡ್ ಇದೆ. ಡೆವಿಲ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ನೀವು ನಡಕ್ಕೆ ನಿಮ್ಮ ಆಬ್ಸ್ಟ್ಯಾಕಲ್ಸ್ ಬರ್ತಾವಲ್ಲ, ಆ ಆಬ್ಸ್ಟ್ಯಾಕಲ್ ಜೊತೆ ಸರಿಯಂಗೆ ಡೀಲ್ ಮಾಡಕ್ಕೆ ಕಲೀರಿ. ಕ್ಯಾ ಹೋ ಗಯಾ, ಕ್ವೀನ್ ಆಫ್ ಕಪ್ಸ್. ಇಮೋಷ್ನಲಿನೂ ಸ್ವಂತಕ್ಕೆ ಅಷ್ಟೇ ಬ್ಯಾಲೆನ್ಸ್ ಮಾಡಕ್ಕೆ ಕಲೀರಿ. ಸ್ವಂತದ ಬದಲಾಗಿ ಕಾಳಜಿ ಇರಲಿ. ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಬಹುತೇಕ ನಾ ಇಂಥದ್ದು ರೀಡಿಂಗ್ ಫಸ್ಟ್ ಟೈಮ್ ನೋಡಕತ್ತಾನೆ ಇದನ್ನು. ಕಿಂಗ್ ಆಫ್ ಪೆಂಟಕಲ್, ಕ್ವೀನ್ ಆಫ್ ಪೆಂಟಕಲ್, ಕ್ವೀನ್ ಆಫ್ ಕಪ್ಸ್. ಕಿಂಗ್ ಆಫ್ ಕಪ್ಸ್ ಅಷ್ಟೇ ಬಂದಿಲ್ಲ, ಇಲ್ಲಿ ಕ್ವೀನ್ ಆಫ್ ಸೋಟ್ಸ್. ಎಲ್ಲ ಕಿಂಗ್ ಆ್ಯಂಡ್ ಕ್ವೀನ್ಸ್ ಅದ ರೀ. ಯಾಕಂತಂದ್ರೆ ಈ ಸದ್ಯ ಮಾರ್ಸನ ಎನರ್ಜಿ ಭಾಳ ಐತಿ ಈಗ ಇಲ್ಲಿ. ಯಾಕಂದ್ರೆ ಚಂದ್ರಮ ಅಂದ್ರೆ ನಿಮ್ಮ ಮನಸ್ಸಲ್ಲ. ಸೊ ಯಾವುದೇ ಥರದ ವಿಚಾರಗಳನ್ನು ನಿರ್ಣಯ ಮಾಡಬೇಕು ಅಂತಂತಂದರೆ ಅದ್ರ ಬದಲಾಗಿ ಸ್ವಲ್ಪ ಲಕ್ಷ್ಯ ಇರಲಿ. ಸೊ ನೋಡಿ ಇಲ್ಲೇ 10 ಆಫ್ ಸಾರ್ಟ್ಸ್ ಇದೆ. 10 ಆಫ್ ಸಾರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ಪಾಸ್ಟ್ನೊಳಗೆ ನಿಮಗೆ ಏನೆಲ್ಲ ನಿಮ್ಮ ಜೊತೆ ಆಗೈತಿ ಅದನ್ನು ನೀವು ಒಂದು ಪಾಠ ಅಂತಂದು ಹೇಳಿ ಕನ್ಸಿಡರ್ ಮಾಡಬೇಕು. ಪಾಠ ಅಂತ ಕನ್ಸಿಡರ್ ಮಾಡಿ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಈಗ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಇದರ ತಾತ್ಪರ್ಯ ಇಷ್ಟೇ. ಓಕೆ, ಥ್ಯಾಂಕ್ ಯು. ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿರಿ, ಟ್ರಾನ್ಸಿಟ್ ಎನರ್ಜಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇವತ್ತೆಲ್ಲ ಆ ಥರದ ಬರೀ ಕಿಂಗ್ ಕ್ವೀನದ್ದನ್ನು ಯಾಕೆ ಬರಾಕತ್ತಿದ್ದು ಅಂತಂತಂದ್ರೆ ನೋಡಿರಿ, ಇದನ್ನು ಹಿಂಗೆ ಗುಂಡಗ ಮಾಡಿದ್ರೆ 360 ಡಿಗ್ರಿ ಆಕತಿ ಅದು ಪೂರ್ತಿ. ಓಕೆ, 360 ಡಿಗ್ರಿ. ಇದನ್ನ ಹಿಂಗೆ ಅರ್ಧ ಮಾಡಿದ್ವಿ ಅಂದರೆ 180 ಡಿಗ್ರಿ ಮ್ಯಾಲೆ, 180 ಡಿಗ್ರಿ ಕೆಳಗೆ. ನೋಡಿರಿ 180 ಡಿಗ್ರಿ ಒಳಗೆ ಒಂದೇ ಕಡೆನೇ ಅದಾವೆ ಎಲ್ಲ ಗ್ರಹಗಳು. ಈ ಸರ್ತೆ ಒಂದೇ ಕಡೆ ಅದಾವೆ. ಈ ಕಡೆ ಏನೂ ಇಲ್ಲ. ಈ ಕಡೆ ಬರೀ ರಾಹು ಒಂದು ಕಡೆ ಐತಿ. ಗೊತ್ತಾ? ಅದಕ್ಕೆ ಆ ಥರ ಕಾರ್ಡ್ಸ್ ಬರಾಕತ್ತಿದ್ದು. ಅಂದ್ರೆ ಮೂನ್ ಈಸ್ ಹೈಲಿ ಇನ್ಫ್ಲೂಯೆನ್ಸ್ಡ್ ಬೈ ಮಾರ್ಸ್. ನಿಮ್ಮ ಮನಸ್ಸು ಮಾತಿನ ಮೇಲೆ ಹಿಡಿತಾ ಇರಲಿ. ಮಾತು ಸರಿಯಂಗೆ ಮಾತಾಡ್ರಿ. ಮಾತಾಡೋಕ್ಕಿಂತ ಮೊದಲು ವಿಚಾರ ಮಾಡಿರಿ. ಆಮೇಲೆ ನಿಮ್ಮ ಇಮೋಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಭಾವನೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಕಲೀರಿ ಅಂತದ್ರ ಅರ್ಥ. ಓಕೆ, ಸರಿ, ಥ್ಯಾಂಕ್ ಯು.